ಗುರುಜಿ, ನೀವು ಹೇಳ್ತಿದ್ರಿ ಏಕೆ ಬಲಮುರಿ ಶಂಕುವನ್ನ ಮನೆಯಲ್ಲಿ ಇಡಬೇಕು, ದಾರಿದ್ರ್ಯ ಹೋಗತ್ತೆ ಅಂತ. ಹಾಗೆ ಇನ್ನೊಂದು ಮಾಹಿತಿಯನ್ನ ಕೂಡ ನೀಡ್ತೀನಿ, ಯಾತಕ್ಕಾಗಿ ಈ ವಾಡಿಕೆ ಬಂತು ಅಂತ ಹೇಳ್ತಾ ಇದ್ರಿ. ಈಗ ಬಲಮುರಿ ಶಂಕು ಯಾವ ರೀತಿ ಇಟ್ಕೊಂಡು ಪೂಜೆ ಪುನಸ್ಕಾರವನ್ನ ಮಾಡಬೇಕು ಅಂತ ನಿಮಗೆಲ್ಲ ತಿಳಿಸ್ತಾ ಇದ್ದೆ. ಅದರಲ್ಲಿ ಶಂಕು ನಿಜವಾದ ಬಲಮುರಿ ಶಂಕುನ ಇಲ್ವಾ ಅನ್ನೋದಕ್ಕೆ ಸಾಕ್ಷಿ ರೂಪ ಅಂದ್ರೆ ಯಾವತ್ತು ತಿಳ್ಕೊಳ್ಳಿ. ಶಂಕನ ಊದಬೇಕಾದ್ರೆ ಹೇಗಿರುತ್ತೆ, ಹೀಗೆ ಊದ್ದಾಗ ಎಡಭಾಗದಲ್ಲಿ ಮುರಿದಿರ್ಬೇಕದು, ಅಂದ್ರೆ ಓಪನಿಂಗ್ ಎಡಭಾಗದಲ್ಲಿರುತ್ತೆ. ಹಿಂಗಿಟ್ಕೊಂಡು ಊದ್ದಾಗ ಅದು ಬಲಮುರಿ ಶಂಕು. ಯಾವತ್ತು ಬಲಭಾಗದಲ್ಲಿ ಹೀಗೆ ಮುರಿದಿದ ಪಕ್ಷದಲ್ಲಿ ಅದು ಎಡಮುರಿ ಶಂಕು. ಗಮನ ಇರಲಿ, ಊದಬೇಕಾದ್ರೆ ಎಡಗೈಲು ಊದ್ರೆ ಎಡಮುರಿ ಶಂಕು. ನೀವು ಶಂಕನ ಇಟ್ಕೊಳ್ಳೋದು ಇಂಪಾರ್ಟೆಂಟು. ಶಂಕುನೇ ಬಲಭಾಗ ಉಳಿದರೆ ಅಥವಾ ಎಡಭಾಗ ಮುರಿದ್ರೆ ಅದು ಕನ್ಫ್ಯೂಷನ್ ಇದೆ. ನಿಮಗೆ ಬಹಳ ಜನಕ್ಕೆ ಏನು ಅಂದ್ರೆ ಶಂಕು ಹೀಗಿರುತ್ತೆ, ಆ ಚೂಪಾಗಿರ್ತಕ್ಕಂಥದ್ದು ಮುಂಭಾಗದಲ್ಲಿ, ಊದೋ ಭಾಗ ಈ ಕಡೆ ಇಟ್ಕೊಳ್ಳಿ, ಆಯ್ತಾ. ನಿಮ್ ಕಡೆ ಇಟ್ಕೊಂಡಾಗ ಈ ಬಲಮುರಿ ಶಂಕು ಅಂದ್ರೆ ಬಲಗೈಯಲ್ಲೇ ಊದೋ ಅಂಥದ್ದು ಬಲಮುರಿ ಶಂಕು. ಯಾವತ್ತು ತಿಳ್ಕೊಳ್ಳಿ, ಹೀಗಿಟ್ಟಾಗ ಶಂಕು ಈ ಕಡೆ ಮುರಿದು ಹೋಗಿರುತ್ತೆ, ಅದರಲ್ಲಿ ಇರುತ್ತೆ ನೀರು ಭಾಗದಲ್ಲಿ ಇರುತ್ತೆ, ಅದನ್ನ ಬಲಮುರಿ, ಅದಕ್ಕೆ ಶಂಕು. ಎಡಮುರಿ ಶಂಕು ಅಂತಕ್ಕಂಥದ್ದು ಎಡಭಾಗದಲ್ಲಿ ಮುರಿದಿರ್ತಕ್ಕಂಥದ್ದು, ಅದಕ್ಕೆ ಪೂರ್ತಿಯಾಗಿ ಎಡಗೈಲಿ ಇಟ್ಕೊಂಡು ಹೇಳ್ತಕ್ಕಂಥ ವಿಚಾರ ಎಡಮುರಿ ಶಂಕು. ಅದಕ್ಕೋಸ್ಕರ ನಾವು ಕೈಯನ್ನ ಇಟ್ಕೊಂಡು ಯಾವ್ದು ಇಟ್ಕೊಂತೀವೋ ಅದು ಎಡಮುರಿ ಶಂಕು, ಬಲಮುರಿ ಶಂಕು ಅಂತ. ಈ ಬಲಮುರಿ ಶಂಕು ಅಲ್ಲಿ ಯಾವ ಕಾಲಕ್ಕೂ ಸ್ಮರಣೆಯನ್ನ ಮಾಡ್ಕೊಳ್ತಕ್ಕಂಥ ವಿಧಾನವನ್ನ ನಾವು ಕಿವಿಯಲ್ಲಿ ಇಟ್ಕೋಬೇಕು. ಶಂಕುಗಳು ನಿಜವಾ ಇಲ್ಲವಾ ಅನ್ನಕ್ಕೆ ಕಿವಿ ಇಟ್ಕೋಬೇಕು. ಶಬ್ದ ಇಲ್ಲದೆ ನಿಶಬ್ದವಾಗಿ ನಿಂತ್ಕೋಬೇಕು. ಓಂ ಅನ್ನತ್ತದ, ಅದೇ ಹೇಳುತ್ತೆ ಆ ಶಬ್ದದಲ್ಲಿ. ಯಾಕೆಂದ್ರೆ ಆ ಗಾಳಿ ಆ ಶಂಕು ಒಳಗ್ ಭಾಗದಲ್ಲಿ ಹೋದ್ರೆ ಓಂ ಅನ್ನತ್ತೆ. ಅಂದ್ರೆ ಓಂಕಾರಕ ಅರ್ಥ ಏನು ಅಂದ್ರೆ ದಾರಿದ್ರ್ಯವನ್ನು ಓಡಿಸು, ಶತ್ರು ಧ್ವಂಸ ಮಾಡು. ಕೃಷ್ಣ ಏನಕ್ಕೆ ಊದೋದು? ಯಾವಾಗ್ಲೂ ಶಂಕುವನ್ನು ಓಡಿಸ್ತಕ್ಕಂಥ ವಿಚಾರ ಅದಕ್ಕೋಸ್ಕರನೇ. ಯುದ್ಧಕ್ಕೆ ಮೊದಲು ಶಂಕುವನ್ನು ಊದಬೇಕು, ಚೇತಾವಣೆ ನೀಡಬೇಕು, ಜಗತ್ತಲ್ಲಿ ನಾನೊಬ್ಬನೇ ನಡೆಸ್ತಾ ನಡಿ ಅಂತ. ಅದಕ್ಕೋಸ್ಕರ ಇವತ್ತಿಗೂ ನಮ್ಮ ಕಾರ್ಯಕ್ರಮ ಬ್ರಹ್ಮಾಂಡದಲ್ಲೂ ಮೊದಲಾಗಿ ಹೇಳ್ತಕ್ಕಂಥ ವಿಧಾನ ಏನೋ, ಶಂಕುವನ್ನು ಕೃಷ್ಣಾತ್ಮನ ಓದಬೇಕು. ಅದಕ್ಕೆ ಶಂಕುವನ್ನು ಓದಬೇಕಾದ್ರೆ ಯಾವ ಶತ್ರು ಎಲ್ಲ ಧ್ವಂಸವಾಗ್ತಕ್ಕಂಥ ವಿಧಾನ. ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮನೇ ಇದ್ದಾಗ ಅವನಿಗಿಂತ ಇನ್ನು ದೊಡ್ಡವನು ಯಾರಿದ್ದಾನೆ. ಅದಕ್ಕೋಸ್ಕರ ಕೃಷ್ಣಲೀಲೆ ಆಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಆ ಶಂಕುವನ್ನು ಊದ್ದಾಗಲೇ ಪೂರ್ಣ ಫಲ. ಅದಕ್ಕೋಸ್ಕರ ಶಂಕುವನ್ನ ಊದಬೇಕು ಮೊದಲು ಕಿವಿಯಾಗಿ ಇಟ್ಕೊಂಡು ನೋಡಿದಾಗ ಅದು ಓಂ ಅಂತ ಹೇಳಿದ್ರೆ ಮಾತ್ರ ನಿಜವಾದ ಶಂಕು. ಇಲ್ಲದಿದ್ರೆ ಇಟ್ ಇಸ್ ಮೇಡ್ ಅಂತ. ಅಂದ್ರೆ ಯಾರಾದ್ರೂ ಅದನ್ನೇನ್ ಮಾಡಿರ್ತಾರೆ, ಶಂಕು ಪುಡಿಗಳು, ಅದಕ್ಕೆ ಕಪ್ಪೆ ಚಿಪ್ಪುಗಳನ್ನೆಲ್ಲ ಪುಡಿ ಮಾಡಿರ್ತಾರೆ, ಬೇರೆ ಶಂಕುಗಳನ್ನೆಲ್ಲ ಪುಡಿ ಮಾಡಿ ಆ ಶಂಕನ್ನು ತಯಾರಿಸ್ಬಿಟ್ಟು ಬಲಮುರಿ ಶಂಕು ತಗೊಳ್ಳಿ ಅಂತ ಹೇಳ್ತಾರೆ. ಅದು ಓಮು ಅನ್ನಲ್ಲ, ಏನು ಅನ್ನಲ್ಲ. ಅದಕ್ಕೋಸ್ಕರ ನಾದವಿಲ್ಲದೆ ಶಂಕು, ನಿಜವಾದ ಆ ಸ್ನೇಲ್ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂದ್ರೆ ಆ ಶಂಕುನ ಅಷ್ಟು ಚೆನ್ನಾಗಿ ಮಾಡುತ್ತೆ. ಕೆಲವರು ಇದನ್ನ ಬಹಳ ದೊಡ್ಡ ಶಂಕುಗಳಾದರೆ ಅದು ಏನಾಗುತ್ತೆ, ರಂಧ್ರ ಶಂಕು. ಅದಕ್ಕೆ ಏನ್ ಮಾಡ್ತಾರೆ, ಭಿಕ್ಷಾ ಪಾತ್ರೆ. ಇದನ್ನ ಸರಿಯಾಗಿ ನೋಡದೆ ಇರತಕ್ಕಂಥವ್ರು ಏನಂದ್ರೆ ಭಿಕ್ಷೆ ಪಾತ್ರೆಯನ್ನ ಇಟ್ಕೊಂಡಿರೋದು ಸರ ಆ ಶಂಕುನ ಇಟ್ಕೊಂತಾನೆ. ಬಹಳ ಒಳ್ಳೆ ದುಡ್ಡು ಬರ್ತಾ ಇರುತ್ತೆ ಅವನಿಗೆ, ಆ ಭಿಕ್ಷದವನು ಕೂಡ. ಅವನಿಗೆ ದಾರಿದ್ರ್ಯ ಏನು ಅಂದ್ರೆ ಹೋದ್ ಜನ್ಮದಲ್ಲಿ ಇವನು ಏನಾದ್ರೂ ಆಗಿದ್ರೆ ಮಾತ್ರ ಭಿಕ್ಷಾ ಪಾತ್ರೆ ಇಟ್ಕೊಂಡ್ರಲ್ಲ, ಅವನು ಶಂಕನ್ನೇ ಇಟ್ಕೊಂಡಿರ್ತಾನೆ. ಅವನು ಮಹಾಜ್ಞಾನಿ. ನೀವ್ ಅನ್ಕೊಂಡಿರ್ತೀರ ಅಯ್ಯೋ ಅವ್ನು ಭಿಕ್ಷದವನು, ಅವನಿಗೇನು ಗೊತ್ತು ಮಹಾ ಅಂತ. ಆದರೆ ಅವನ ಹತ್ರ ಇರತಕ್ಕಂಥ ರುದ್ರಾಕ್ಷಿ, ಅವನ ಹತ್ರ ಇರತಕ್ಕಂಥ ಕರಿಮಣಿ, ಅವನ ಹತ್ರ ಇರತಕ್ಕಂಥ ಹವಳಗಳು, ಇದೆಲ್ಲ ಕೇಂದ್ರ ಬಿಂದುವಾಗಿ ಒರಿಜಿನಲ್ ಆಗಿ ತಂದಿರ್ತಾರೆ, ಕೆಲವರು ಮಾರ್ತಿರ್ತಾರೆ. ಅದಕ್ಕೆ ಅವನು ಭಿಕ್ಷೆಯನ್ನ ಬೇಡ್ತಿದ್ರು ಸಹ ಇದನ್ನು ಮಾರ್ತಿರ್ತಾನೆ. ಅಂದ್ರೆ ವ್ಯಾಪಾರಸ್ಥನೂ ಹೌದು, ದಾರಿದ್ರ್ಯವೂ ಹೌದು. ಪ್ರತಿಯೊಂದು ಭಾರತ ದೇಶದಲ್ಲಿ, ಪ್ರತಿಯೊಂದು ಆಂಗ್ಲ ದೇಶದಲ್ಲಿ, ಇಡೀ ಪ್ರಪಂಚಾದ್ಯಂತ ಪ್ರತಿಯೊಬ್ಬ ಮನುಷ್ಯನೂ ಒಬ್ಬನ್ನ ದೂರ ತಳ್ತಾರೆ. ಅವನ ಅಕಸ್ಮಾತ್ ಅವನು ಬಟ್ಟೆ ವಿವಾದದಲ್ಲಿ ನೋಡಿದ ತಕ್ಷಣಕ್ಕೆ ಇವನು ಕೀಳು ಜನನ, ಹಂಗಲ್ಲ ಜೀವನ. ತಿಳ್ಕೊಳ್ಳಿ, ಯಾವತ್ತು ಇವನ್ ಮೇಲ್ ಜನಾಂಗ ಇವನ್ ಕೀಳ್ ಜನಾಂಗ ಬಟ್ಟೆ ಹಾಕೊಂಡು ಮಣೆ ಅಂದ್ರೆ ಅವ್ನು ನೋಡ್ದಾಕ್ಷಣಕ್ಕೆ ಮಣೆ ಹಾಕುವಂಥವ್ರು ಬಹಳ ಜನ ಇದ್ದಾರೆ ಜನಗಳು. ಅದಕ್ಕೋಸ್ಕರ ಮನುಷ್ಯನ್ ನೋಡಿ ಅಳಿಯೋಂಥದ್ದಾದ್ರೆ ಖಂಡಿತ ಜೀವನದಲ್ಲಿ ಎಲ್ಲ ಸುಖ ಪಡಲ್ಲ. ಪ್ರತಿಯೊಂದು ಹುಲ್ಲೂ ನಾಳೆ ಉಪಯೋಗ ಆಗುತ್ತೆ. ಆದರೆ ಭಾರತ ದೇಶ ಅಲ್ಲ, ವಿದೇಶದಲ್ಲಿ ಕೂಡ ಎಲ್ಲರೂ ಏನು ಹೇಳಿದ್ರು, ನಾವ್ಯಾವತ್ತೂ ಎಲ್ಲರೂ ಒಂದೇ, ಯಾವ ಕಾಲಕ್ಕೂ ಜಾತಿ ಮತ ಭೇದವಿಲ್ಲ ಅಂತ ಘಂಟಾರೋಷವಾಗಿ ಹೇಳಿದ್ರು. ಭಗವಂತ ಯಾವತ್ತಾದ್ರೂ ಒಬ್ಬ ಮನುಷ್ಯನಿಗೆ ಇಷ್ಟು ಜನನ ಹೀಗೆ ಇರಬೇಕು, ಇಷ್ಟು ಜನನ ಹೀಗೆ ಇರಬೇಕು ಅಂತ ಯಾವ ಕಾಲಕ್ಕೂ ಅವ್ನು ಮಾಡಿರೋ ಸೃಷ್ಟಿ. ಎಲ್ಲರೂ ರಾಜರಾಗ ಕಾಲ, ಎಲ್ಲರೂ ಸೈನಿಕರು ಆಗೋ ಕಾಲ, ಎಲ್ರಿಗೂ ಒಬ್ರಿಗೊಬ್ರು ಸಹಾಯ ಬೇಕೇ ಬೇಕು. ಅದಕ್ಕೆ ಏನನ್ಬೇಕು, ಎಲ್ಲರೂ ಒಟ್ಟಾಗಿ ಬಾಳಬೇಕು. ಒಬ್ರಿಗೂ ಸಹಾಯ ಇನ್ನೊಬ್ರು ತಗೋಬೇಕು, ಮತ್ತೊಬ್ಬರು ಸಹಾಯ ಇನ್ನೊಬ್ರು ಮಾಡಬೇಕು. ಆದ್ರಿಂದ ಜೀವನ ಪರ್ಯಂತ ಎಲ್ಲರೂ ಒಗ್ಗಟ್ಟಾಗಿ ಬಾಳಬೇಕು ಅನ್ನೋದೇ ಮೂಲ ಆದ್ಯತೆ.